ಟೈಪ್ ಅಲ್ವಾ? ಹೌದು ಹೌದು ಸರ್. ಇದೇ ಒಂದು ಇಂಪಾರ್ಟೆಂಟ್ ಅಲ್ವಾ? ಹೌದು. ಬೇರೆ ಎಲ್ಲ ಸ್ಟವ್ ಗಳಿಗೆಲ್ಲ ಕೆಳಗಡೆ ಕೊಡ್ತಾ ಇರ್ತಾರೆ, ಇನ್ನರ್ ಚೇಂಬರ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಇಂಡಿವಿಜುವಲ್ ಕೊಟ್ಟಿದ್ದಾರೆ, ಅದೆಲ್ಲ ಉಳಿಯಲ್ಲ ಸರ್. ಅದು ಕೆಳಗಡೆ ಎಲ್ಲ ಹೀಟ್ಗೆ ಅದಕ್ಕೆ ಆಗಲ್ಲ. ಇದು ಬಂದ್ಬಿಟ್ಟು ನಿಮ್ಗೆ ಈ ಚೇಂಬರ್ ಇಂದ ನಮ್ದು ಟೆಕ್ನಾಲಜಿ ಇದೆ. ನಿಮ್ಗೆ ಒಳಗಡೆ ಬಂದ್ಬಿಟ್ಟು ಕಂಬಷನ್ ಆಗಿ ನಿಮ್ಗೆ ಪ್ರಾಸೆಸ್ ಆಗಿ ನಿಮ್ಗೆ ಗ್ಯಾಸ್ ಟೈಪ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಹೊಗೆನ ಒಳಗಡೆ ಹೇಳ್ಕೊಳ್ಳುತ್ತೆ. ಒಳಗಡೆ ಹೇಳ್ಕೊಂಡು ಗಾಳಿ, ಹೊಗೆ ಮತ್ತೆ ಕಟ್ಟಿಗೆನಲ್ಲಿರೋ ಫ್ಯೂಲ್ ಮೂರು ಸೇರಿ ಒಂದು ಗ್ಯಾಸಿಫಿಕೇಶನ್ ಆಗುತ್ತೆ. ಅದು ಪೈರೋಲಿಸಿಸ್ ಟೆಕ್ನಾಲಜಿ ಅಂತೇಳಿ. ಸೊ ಇದರಲ್ಲಿ ದಿಸ್ ಇಸ್ ನಥಿಂಗ್ ಬಟ್ ಗ್ಯಾಸ್. ಈ ಗ್ಯಾಸ್ ಸ್ಟವ್ ಅಲ್ಲಿ ಏನ್ ಮಾಡ್ತಿರಲ್ಲ ಅದೇ ಟೈಪ್ ಇದು ಗ್ಯಾಸ್ ಆಗಿ ಪರಿವರ್ತನೆ ಆಗ್ಬಿಟ್ಟು ಉರಿತಾ ಇರೋದು. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಬಹಳ ಖುಷಿ ಅನ್ಸಿದೆ ಸರ್, ನಾನು ಕರೆಸಿದ್ರಿ. ಸೊ ಈಗಾಗಲೇ ಸ್ಟವ್ ಬಗ್ಗೆ ಎಲ್ಲ ಬಹಳಷ್ಟೆಲ್ಲ ವಿಡಿಯೋ ಮಾಡಿದ್ದೀನಿ ಸರ್ ನಾನು. ಸೊ ಅದಕ್ಕೂ ನಿಮ್ಮ ಹತ್ರ ಇರುವಂತ ಕಮರ್ಷಿಯಲ್ ಸ್ಟವ್ಗೂ ಏನ್ ವ್ಯತ್ಯಾಸ, ಯಾವ ತರ ಇದೆ ಅಂತ ಅನ್ಕೊಂಡು ಫಸ್ಟ್ ನಿಮ್ ಬಗ್ಗೆ ನಿಮ್ ಪರಿಚಯ ಬಗ್ಗೆ ತಿಳಿಸ್ಕೊಡಿ ಸರ್ ಅವ್ರಿಗೆ. ಓಕೆ, ನನ್ನ ಹೆಸರು ಚಿದಾನಂದ್ ಅಂತೇಳಿ. ನಮ್ದು ಕಂಪ್ನಿ ಬಂದು ಹಿಟ್ಟೆ ಮಾರ್ಕೆಟ್ ಅಂತೇಳಿ. ಇದು ಬಂದು ಹಿಟ್ಟೆ ಮಾರ್ಕೆಟ್ ಅಂತ ನೀವು ಕೇಳ್ಬೋದು, ಏನು ವಿಚಿತ್ರ ಇದೆ ಹೆಸರು ಅಂತೇಳಿ. ಇದು ಹಿಟ್ಟೆ ಅಂದರೆ ಹೀಟು, ಮಾರ್ಕೆಟು ಅಂತಂದರೆ ನಾವು ಸೆಲ್ಲರ್ಸ್, ಹೀಟ್ ಸೆಲ್ಲರ್ಸ್ ಅಂತೇಳಿ. ಸೊ ಇದರಲ್ಲಿ ನಮ್ದೇನಂತಂದ್ರೆ ಒಂದು ಇವಾಗೆಲ್ಲ ಆಲ್ರೆಡಿ ಬೇಕಾದಷ್ಟು ಒಲೆಗಳು ಸಿಗ್ತಾ ಇದೆ ಮಾರ್ಕೆಟಲ್ಲಿ. ಇವತ್ತಿನ ದಿವಸ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ, ಪ್ರತಿಯೊಂದು ಹಳ್ಳಿಯಿಂದ ಹಿಡಿದು ಇಂಡಸ್ಟ್ರಿವರೆಗೂ ಒಂದು ಒಳ್ಳೆ ಟೆಕ್ನಾಲಜಿ ಉಳ್ಳ ಒಂದು ಎಕ್ವಿಪ್ಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ನಾವು ಒಂದು ಮನೆಯಿಂದ ಡೊಮೆಸ್ಟಿಕ್ ಸ್ಟವ್ ಇಂದ ಹಿಡಿದು ಅಪ್ ಟು ಇಂಡಸ್ಟ್ರಿಯಲ್ ಸ್ಟವ್ವರೆಗೂ ನಾವು ಡಿಸೈನ್ ಮಾಡಿಬಿಟ್ಟು ಒಂದು ಟೆಕ್ನಾಲಜಿ ಯೂಸ್ ಮಾಡಿ ನಾವು ಒಂದು ಒಲೆಗಳನ್ನ ನಾವು ತಯಾರು ಮಾಡಿದ್ವಿ. ಸೊ ಇದು ನಮ್ದು ಓನ್ ಟೆಕ್ನಾಲಜಿ. ಇದನ್ನ ಯಾವುದೇ ಸ್ಟವ್ಗಳಿಗೂ ಕಂಪೇರ್ ಮಾಡೋ ಅಂತ ಸ್ಟವ್ಗಳಲ್ಲ. ಇದು ಬೇಸಿಕ್ಲಿ ಇದನ್ನ ಕರೆಯೋದು ಫರ್ನೆಸ್ ಅಂತೇಳಿ. ಓಕೆ, ಇದು ವುಡ್ ಗ್ಯಾಸಿಫೈಯರ್ ಫರ್ನೆಸ್. ಓಕೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಈಗ ಯಾವ್ಯಾವ ಮಾಡೆಲ್ ಇದೆ, ಏನೇನಕ್ಕೆ ಯೂಸ್ ಆಗುತ್ತೆ, ಎಷ್ಟು ಜನಕ್ಕೆ ಮಾಡ್ತಾರೆ. ನಮ್ದು ನೋಡೋದಕ್ಕೆ ಎಲ್ಲ ಚಿಕ್ಕದಾಗೆ ಕಾಣುತ್ತೆ. ಹೌದು, ಬಟ್ ಇದು ಬಂದ್ಬಿಟ್ಟು ಅದ್ರ ಟೆಕ್ನಾಲಜಿ ಇರೋದ್ರಿಂದ ನಿಮ್ಗೆ ಅದು ಎಫಿಷಿಯನ್ಸಿ ಸಿಕ್ಕಾಬಿಡ ಬರುತ್ತೆ. ನಿಮ್ಗೆ ಎಫಿಷಿಯನ್ಸಿ ಅಂತಂದ್ರೆ ಎಷ್ಟು, ನಿಮ್ಗೆ ಬೆಂಕಿ ಹರಡುತ್ತೆ. ನಿಮ್ಗೆ ಬೆಂಕಿ ಹೊರಗಡೆ ಬಂದಾಗ ಏನಾಗುತ್ತೆ, ಬೆಂಕಿ ವೇಸ್ಟ್ ಆಗುತ್ತೆ. ಆಮೇಲೆ ಹೊಗೆನಲ್ಲಿ ವೇಸ್ಟ್ ಆಗುತ್ತೆ ಎನರ್ಜಿ. ಆಮೇಲೆ ಬೂದಿನಲ್ಲಿ ವೇಸ್ಟ್ ಆಗುತ್ತೆ. ನಮ್ದ್ರಲ್ಲಿ ಹಂಗಿಲ್ಲ. ನಮ್ಮ ಟೆಕ್ನಾಲಜಿನಲ್ಲಿ ಬಂದ್ಬಿಟ್ಟು 97%, 98% ನಿಮ್ಗೆ ಎಫಿಷಿಯನ್ಸಿ ಇದೆ. ಎಫಿಷಿಯನ್ಸಿ ಅಂದ್ರೆ ಇದ್ರಲ್ಲಿ ಬರುವಂತ ಹೀಟ್ ಏನಿದೆ, ಹೀಟ್ ಏನು ಉತ್ಪತ್ತಿ ಮಾಡುತ್ತಾ ಅದು ನಿಮ್ಗೆ 700ರಿಂದ 800 ಡಿಗ್ರಿ 1000 ಡಿಗ್ರಿವರೆಗೂ ಟೆಂಪರೇಚರ್ ನಮ್ದ್ರಲ್ಲಿ ಡೆವಲಪ್ ಮಾಡುತ್ತೆ ಅಂತ. ಈಗ ಬನ್ನಿ ಫಟಾಫಟ್ ಆಗಿ ಒಂದೊಂದಾಗಿ ತಿಳಿಸ್ಕೊಟ್ಟಿಗೆ ಅಂತಂದ್ರೆ ಡೆಮೋ ಮಾಡಿಕೊಳ್ಳೋಣ ಸರ್. ಎಸ್ ಸರ್, ಈಗ ನಿಮ್ಗೆ ಹೇಳಿದೆ ನಮ್ಮ ಕಡೆ ಮನೆಯಿಂದ ಹಿಡಿದ್ಬಿಟ್ಟು ಅಪ್ ಟು ಇಂಡಸ್ಟ್ರಿವರೆಗೂ ನಾವು ಒಲೆಗಳಿದೆ ನಮ್ಮ ಕಡೆ ಅಂತೇಳಿ. ಈಗ ನಿಮ್ಗೆ ಒಂದು ತೋರಿಸ್ತೀನಿ. ಇದು ಬಂದ್ಬಿಟ್ಟು W1 ಮಾಡಲ್ ಅಂತೇಳಿ. ಓಕೆ ಸರ್. W1 ಮಾಡಲ್ ಅಂತಂದ್ರೆ ಇದು ಮನೆಯಲ್ಲಿ ಈಗ ಒಂದು ಚಿಕ್ಕ 4-5 ಜನದಿಂದ ಹಿಡಿದ್ಬಿಟ್ಟು 8, 10, 12 ಜನ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇರುತ್ತಲ್ಲ ಅಂಥವ್ರಿಗೆ ಮಾಡ್ಲಿಕ್ಕೆ ಇದು ಬಹಳ ಅನುಕೂಲ. ಇದು 10-12 ಜನಕ್ಕೆ ಕಂಫರ್ಟಬಲ್ ಆಗಿ ಮಾಡ್ಕೋಬಹುದು. ಖಂಡಿತ ಸರ್, ಖಂಡಿತ. ಸೊ ಇದು ಡೊಮೆಸ್ಟಿಕ್ ಮಾಡಲ್ ಅಂತೀವಿ ಸರ್. ಇದಕ್ಕೆ ಹಿಂದೆ ಬರುತ್ತೆ ಅಂದ್ರೆ ಬ್ಲೋವರ್ ಟೈಪ್ ಅಲ್ವಾ? ಹೌದು ಹೌದು ಸರ್. ಇದೇ ಒಂದು ಇಂಪಾರ್ಟೆಂಟ್ ಅಲ್ವಾ? ಹೌದು. ಬೇರೆ ಎಲ್ಲ ಸ್ಟವ್ ಗಳಿಗೆಲ್ಲ ಕೆಳಗಡೆ ಕೊಡ್ತಾ ಇರ್ತಾರೆ, ಇನ್ನರ್ ಚೇಂಬರ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಇಂಡಿವಿಜುವಲ್ ಕೊಟ್ಟಿದ್ದಾರೆ, ಅದೆಲ್ಲ ಉಳಿಯಲ್ಲ ಸರ್. ಅದು ಕೆಳಗಡೆ ಎಲ್ಲ ಹೀಟ್ಗೆ ಅದಕ್ಕೆ ಆಗಲ್ಲ. ಇದು ಬಂದ್ಬಿಟ್ಟು ನಿಮ್ಗೆ ಈ ಚೇಂಬರ್ ಇಂದ ನಮ್ದು ಟೆಕ್ನಾಲಜಿ ಇದೆ. ನಿಮ್ಗೆ ಒಳಗಡೆ ಬಂದ್ಬಿಟ್ಟು ಕಂಬಷನ್ ಆಗಿ ನಿಮ್ಗೆ ಪ್ರಾಸೆಸ್ ಆಗಿ ನಿಮ್ಗೆ ಗ್ಯಾಸ್ ಟೈಪ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಂಗಾಗ್ಬಿಟ್ಟು ಇದು W1 ಡೊಮೆಸ್ಟಿಕ್ ಮಾಡಲು. ಓಕೆ. ಇದು ಸೆಮಿ ಕಮರ್ಷಿಯಲ್ ಮಾಡಲು. ಸೆಮಿ ಕಮರ್ಷಿಯಲ್ ಇವಾಗ ಟೀ ಸ್ಟಾಲ್ಸು, ಆಮೇಲೆ ಚಿಕ್ಕದು ವಡ, ಮಿರ್ಚಿ, ಬಜ್ಜಿ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ, ಆಮೇಲೆ ಚಿಕ್ಕ ಹೋಟೆಲ್ಗಳು ಇರೋಂಥವ್ರಿಗೆ ಅಂಥವ್ರಿಗೆ ಯೂಸ್ ಮಾಡ್ಕೋಬಹುದು. ಇದನ್ನ ಎಷ್ಟು ಒಂದು ಸಾರಿಗೆ ಒಂದು 20ರಿಂದ 25, 30 ಜನದವರೆಗೂ ಅಡಿಗೆ ಮಾಡ್ಕೋಬಹುದು. ಅಷ್ಟು ಜನಕ್ಕೆ ಮಾಡ್ಬೋದು. ಹೌದು. ಇದನ್ನ ಸ್ಟ್ಯಾಂಡ್ ಜೊತೆಗೆ ಬರುತ್ತೆ. ಸ್ಟ್ಯಾಂಡ್ ಇದು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಇಲ್ಲಿ ಏನೇನು ನೋಡ್ತಾ ಇದ್ರೆ ಎಲ್ಲ ಬರುತ್ತೆ. ಇಲ್ಲಿ ನೋಡಿ, ಇದ್ರ ಜೊತೆನಲ್ಲಿ ಸ್ಟವ್ ವಿತ್ ಸ್ಟ್ಯಾಂಡು, ಇದು ಬ್ಲೋವರು, ಇದು ಬಂದ್ಬಿಟ್ಟು ಕಂಟ್ರೋಲರ್. ನಿಮ್ಗೆ ಇದು ಹೇಳೋದು ಮರ್ತೆ ನಾನು. ಈ ಕಂಟ್ರೋಲರ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಈ ಟೆಂಪರೇಚರ್ ನ ನಿಮ್ಗೆ ಹೆಚ್ಚು ಕಡಿಮೆ ಮಾಡುತ್ತೆ. ನಿಮ್ಗೆ ಕಂಟ್ರೋಲ್ ಮಾಡ್ಕೋಬಹುದು ಟೆಂಪರೇಚರ್ ನ. ಇದರಲ್ಲೇ ಹೆಚ್ಚಿಗೆ ಕಡಿಮೆ. ಹೌದು, ಇಲ್ಲಿದೆ. ಇದನ್ನ ಇದು ಹಿಂಗ ಅಂದಂಗೆಲ್ಲ ನಿಮ್ಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನಿಮ್ಗೆ ಹೆಂಗೆ ಸಿಮ್ಮು, ಮೀಡಿಯಮು, ಹೈ ಅಂತ ಹೆಂಗ್ ಮಾಡ್ತೀರಲ್ಲ ಆ ಟೈಪ್ ಮಾಡ್ಕೊಳ್ಳೋದಕ್ಕೆ ಇದು ಯೂಸ್ ಮಾಡ್ತಾರೆ. ಇದು ಬಂದು W4 ಮಾಡಲ್ ಅಂತೇಳಿ. ಈಗಾಗಲೇ ಬೆಂಕಿ ಕಾಣ್ತಾ ಇದೆ ಸರ್. ಹೌದು ಸರ್, ಮಾಡಿ ಆಗ್ಲೇ 1 ಅವರ್ ಆಯ್ತು. ನೋಡಿ, ನೋಡಿ ಎಷ್ಟು ಹೀಟ್ ಅಂತ ಹೀಟ್ ಇದೆ ಸರ್. ಕಂಟಿನ್ಯೂ. ಸೊ ನಿಮ್ದೆಲ್ಲ ಅಡಿಗೆ ಎಲ್ಲ ಆದ್ಮೇಲೂ ಇನ್ನೂ 1 ಅವರ್ ವರೆಗೂ ಇದ್ರಲ್ಲಿ ಟೆಂಪರೇಚರ್ ಇರುತ್ತೆ ಹಂಗೇನೆ. ಹೌದಲ್ಲ? ಹಂಗಾಗ್ಬಿಟ್ಟು ನಿಮ್ಗೆ ಈಗ ಸಾಂಬಾರ್ ಬಿಸಿ ಮಾಡ್ಕೋಬೇಕು, ಇಲ್ಲ ಹಾಲು ಬಿಸಿ ಮಾಡ್ಕೋಬೇಕು ಅಂತಂದ್ರೆ ಅದ್ರ ಮೇಲೆ ಇಟ್ಟರೆ ತಾನಾಗೆ ನಿಮ್ಗೆ
ಆಗೋಗುತ್ತೆ. ಖಂಡಿತ ಸರ್. ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಒಂದು 50, ಇದು ಕಮರ್ಷಿಯಲ್ ಮಾಡಲ್. ಖಂಡಿತ ಸರ್. ಇದು ಲೋವರ್ ಕಮರ್ಷಿಯಲ್ ಅಂತ ಏನಂತೀವಿ. ಈ ಕಮರ್ಷಿಯಲ್ ಮಾಡಲ್ನಲ್ಲಿ ಒಂದು 50 ರಿಂದ 70 ಜನ 80 ಜನದವರೆಗೂ ಆರಾಮ್ ಕಂಫರ್ಟಬಲ್ ಆಗಿ ಮಾಡ್ಕೋಬಹುದು, ಆರಾಮಾಗಿ ಮಾಡ್ಬೋದು ಸರ್. ಹೌದೌದು, ಅದಕ್ಕಿಂತ ಹೆಚ್ಚಿಗೆ ಮಾಡ್ಕೋಬಹುದು. ಈಗ ಬಿರಿಯಾನಿ ಸೆಂಟರ್ನವ್ರು ಇದ್ದಾರೆ, ಆಮೇಲೆ ನಾನ್ ವೆಜ್ ಶಾಪ್ ಅವ್ರು ಇದ್ದಾರೆ. ಈಗ ಈ ನಾಯಿ ಫಾರ್ಮ್ಸ್ ಎಲ್ಲ ಇರುತ್ತೆ, ಶ್ವಾನ ಫಾರ್ಮ್ಸ್ ಅಂತ ಏನಂತೀವಿ. ಸೊ ಆ ಫಾರ್ಮ್ಗಳಲ್ಲೆಲ್ಲ ಅವ್ರಿಗೆ ಒಂದೊಂದ್ಸರಿಗೆ 10 ರಿಂದ 15 kg ಅಡಿಗೆ ಮಾಡ್ಬೇಕಾಗತ್ತೆ. ಹೌದು. ಸೊ ಅಂತ ಅಡಿಗೆ ಮಾಡೋದಕ್ಕೆ ನಾಯಿಗಳಿಗೆ ಡೈಲಿ 2 ಹೊತ್ತು ಮಾಡೋದಕ್ಕೆ ಇದು ತಗೊಂಡೋಗಿದ್ದಾರೆ, ಬಹಳ ಚೆನ್ನಾಗಿ ಆಗ್ತಾ ಇದೆ. ಹೌದಲ್ಲ. ಆಮೇಲೆ ಎಲ್ಲಾ ಬಿರಿಯಾನಿ ಸೆಂಟರ್ಗಳು ಇವಾಗ ಏನ್ ದಮ್ ಬಿರಿಯಾನಿ ಏನ್ ಮಾಡ್ತಾರಲ್ಲ ಅವ್ರಿಗೆಲ್ಲ ತುಂಬಾ ಬಹಳ ಎಫೆಕ್ಟಿವ್ ಆಗಿರುವಂತ ಒಂದು ಇದನ್ನ. ಖಂಡಿತ ಸರ್. ಮತ್ತೆ ಯಾವ್ದಾವ ಸರ್ ಇದರಲ್ಲಿ? ಇದಾದ್ಮೇಲೆ ಓಕೆ ನೆಕ್ಸ್ಟ್ ಮಾಡಲು ಬರುತ್ತೆ, ಇದು W6 ಅಂತೇಳಿ. W6 W6 ಅಂತೇಳಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಹೌದು ಸರ್, ಇದು ಹೆವಿ ಮಾಡಲ್ ಇದು. ಹೌದಲ್ವಾ. ಇದರಲ್ಲಿ ನಿಮ್ಗೆ ಇದು ಸೇಮ್ ಇದೇ ಟೈಪೇ ಬರುತ್ತೆ. ಇದಕ್ಕೆ ಕೂಡ W4 ಮಾಡ್ಲಿಗೂ ಇದೇ ಟೈಪೇ ಬರುತ್ತೆ. ಹೌದು. ಇದು W6ಗೆ ಈ ಬ್ಲೋವರ್ ಬರುತ್ತೆ. ನಿಮ್ಗೆ ಕಂಟ್ರೋಲರ್ ಇದೆಲ್ಲ ಇರುತ್ತೆ. ನಿಮ್ಗೆ ಕಂಟ್ರೋಲರ್ ಮೆಕ್ಯಾನಿಕಲ್ ಕಂಟ್ರೋಲರ್ ಅಂತೀವಿ. ಇದನ್ನ ನಿಮ್ಗೆ ಆ ಫ್ಲೇಮ್, ನಿಮ್ಗೆ ಟೆಂಪರೇಚರ್ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ವೇರಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋದು ಅಂತೇಳಿ ಇದನ್ನ. ಇದನ್ನ ಬಂದ್ಬಿಟ್ಟು ನಿಮ್ಗೆ ದೊಡ್ಡದು ಒಂದು 200 ರಿಂದ 250 300 ಜನಕ್ಕೆ ಅಡಿಗೆ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಇದನ್ನ. ಅಷ್ಟು ಜನಕ್ಕೆ ಆಗುತ್ತೆ ಇದನ್ನ. ಇದು ಬಂದು ಹೋಟೆಲ್ ಸೆಗ್ಮೆಂಟ್ ಅಲ್ಲಿ, ಆಮೇಲೆ ದೊಡ್ಡ ಒಂದು ಸರಿಗೆ ಒಂದು 25 30 40 ಲೀಟರ್ ಆಯಿಲ್ ಅಡಿಗೆ ಮಾಡ್ತಾರಲ್ಲ, ಈ ಏನಂತೀರ ಪಾನಿಪುರಿ ಮತ್ತೆ ಮಂಚೂರಿ, ಆಮೇಲೆ ಈ ಪಕೋಡ ಬಜ್ಜಿ ಗಿಜ್ಜಿ ಎಲ್ಲ ಮಾಡ್ತಾರೆ, ಪೂರಿ ಗಿರಿ ಮಾಡೋದಕ್ಕೆಲ್ಲ ಇದು ಫಸ್ಟ್ ಕ್ಲಾಸ್ ಬರುತ್ತೆ. ಇದೆಲ್ಲ ಹೋಟೆಲ್ ಸೆಗ್ಮೆಂಟ್ಸ್ಗೆ. ಖಂಡಿತ. ನೆಕ್ಸ್ಟ್ ಬರೋದು ಸರ್, ಫುಲ್ ದೊಡ್ಡದು ಕಾಣ್ತಾ ಇದೆ. ಇದು ಯಾವ ತರ? ಇದು W8 ಮಾಡಲ್ ಅಂತ ಸರ್. ಇದು ಫ್ಲಾಗ್ಶಿಪ್ ಮಾಡಲ್ ಇದು. ಓಕೆ. ಇದಾದ್ಮೇಲೆ ಇನ್ನೂ 4 ಮಾಡಲಿದೆ ನಮ್ಮ ಹತ್ರ. ಹೌದಾ? ಇದಾದ್ಮೇಲೆ ಇನ್ನೂ 4 ಮಾಡಲಿದೆ. ಅದೆಲ್ಲ ಇಂಡಸ್ಟ್ರಿವರೆಗೂ ಅಪ್ ಟು ರೈಸ್ ಮಿಲ್ಗೆಲ್ಲ ನಾವು ಕೊಡ್ತೀವಿ ಅದನ್ನ. ಹೌದಾ? ರೈಸ್ ಮಿಲ್ಗೆ ಅದು ನಿಮ್ಗೆ ಒಂದು ಸರಿಗೆ ಒಂದು 4000 5000 ಲೀಟರ್ ಒಂದು ಗಂಟೆನಲ್ಲಿ ಹೀಟ್ ಟೆಂಪರೇಚರ್ 100 ಡಿಗ್ರಿ ಸೆಂಟಿಗ್ರೇಡ್ ವರ್ಗು ತಗೊಂಡು 1 hour ನಲ್ಲಿ. ಹೌದಲ್ಲ? 4 ರಿಂದ 5000 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೋಟೆಲ್ ಇದೆಲ್ಲ ಇದೆ. ಇದು ಬಂದ್ಬಿಟ್ಟು ಫ್ಲಾಗ್ಶಿಪ್ ಮಾಡಲು. ಅದರಲ್ಲಿ ನಾವ್ ಹೇಳೋದು 500 ರಿಂದ 600 700 ಜನಕ್ಕೆ ಮಾಡ್ಕೋಬಹುದು ಅಂತೇಳಿ ನಾವ್ ಹೇಳ್ತೀವಿ, ಅವ್ರಿಗೆ ಪ್ರಾಮಿಸ್ ಮಾಡೋದು. ಬಟ್ ಜನ 800 ರಿಂದ 1000 ಮೇಲೆ ಬಿಸಿ ಮಾಡ್ಕೊಂತ ಇದಕ್ಕೆ ಅಡಿಗೆ ಮಾಡ್ತಿರ್ತಾರೆ. ಇದರಲ್ಲಿ ಮಿನಿಮಮ್ 800 ರಿಂದ 1000ಕ್ಕಿಂತ ಹೆಚ್ಚಿಗೆ ಅವ್ರು ಅಡಿಗೆ ಮಾಡಿ ಅವ್ರ ಫೀಡ್ಬ್ಯಾಕ್ ಕೊಡ್ತಾ ಇರೋದು. ಖಂಡಿತ. ನಾವು ಪ್ರಾಮಿಸ್ ಮಾಡೋದೇನೋ 500 ರಿಂದ 700 ಜನ ಕಂಫರ್ಟಬಲ್ ಆಗಿ ಮಾಡ್ಕೋಬಹುದು ಅಂತ. ಬಟ್ 800 ಜನ 1000 ಜನಕ್ಕೆ ಮೇಲೆ ಮಾಡ್ಕೋಬಹುದು. ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಯಾವ ತರ ಇದೆ ಅಂತಲ್ಲ. ಯಾಕಂದ್ರೆ ಇದು ಬಂದ್ಬಿಟ್ಟು ಹೊರಗಡೆ ಹಚ್ಚಬೇಕಾಗುತ್ತೆ, ಯಾಕಂದ್ರೆ ಬಹಳ ಇದು ಬರುತ್ತೆ ಕಡಿಮೆ ಇರೋದ್ರಿಂದ. ನಿಮ್ಗೆ ಡೊಮೆಸ್ಟಿಕ್ ತೋರಿಸ್ಬಿಡಿ ಸರ್, ಗೊತ್ತಾಗುತ್ತೆ. ಡೊಮೆಸ್ಟಿಕ್ ತೋರಿಸ್ತೀನಿ, ಇದನ್ನ ಹೊರಗಡೆ ಹಚ್ತೀನಿ. ಈಗ ನಾ ಹೇಳ್ದಂಗೆ ಇದು ನೋಡ್ರಿ, ಇದು ಕಟ್ಟಿಗೆಗೆ ಸ್ವಲ್ಪ ಬಟ್ಟೆ ಸುತ್ತಿ ನೀವು ಸ್ವಲ್ಪ ಡೀಸೆಲ್ ಹಾಕ್ಬಿಟ್ಟು, ಇದನ್ನ ಮಾಮೂಲು ನೀವು ಮೊದ್ಲೆಲ್ಲ ಹೆಂಗೆ ಸೀಮೆಣ್ಣೆ ಹಾಕ್ಬಿಟ್ಟು ಬೆಂಕಿ ಹಚ್ತಾ ಇದ್ರಲ್ಲ ಒಲೆಗೆ, ಅದೇ ಟೈಪ್ ಏನೇ, ಬೇರೆ ಇನ್ನೇನ್ ಸ್ಪೆಷಲ್ ಏನಿಲ್ಲ ಇದರಲ್ಲಿ. ಯಾರಾದ್ರೂ ಹಚ್ಬೋದು ಇದರಲ್ಲಿ. ನಾನ್ ಡೀಸೆಲ್ ಏನಕ್ಕೆ ಹಾಕ್ತೀನಿ ಅಂದ್ರೆ ನಿಧಾನಕ್ಕೆ ಹತ್ಕೊಳ್ಳುತ್ತೆ, ನಿಧಾನ ಉರಿಯುತ್ತೆ ಅಲ್ವಾ. ಈಗ ಪೆಟ್ರೋಲ್ ಆಯ್ತು ಅಥವಾ ಸೀಮೆಣ್ಣೆ ಆಯ್ತು, ಸೀಮೆಣ್ಣೆ ಅಂತ ನಿಮ್ ಕೈ ಎಲ್ಲ ಸ್ಮೆಲ್ಲು ಇದೆಲ್ಲ ಹಚ್ಕೊಳ್ಳೋದಕ್ಕೆ ಏನ್ ಬೇಕು, ಚಿಕ್ಕದೊಂದಿಷ್ಟು ಒಂದು ಕಟ್ಟಿಗೆ ಹಾಕೊಂಡ್ಬಿಟ್ಟು ಒಂದಿಷ್ಟು ಸ್ಟಾರ್ಟಿಂಗು ಸ್ವಲ್ಪ ಹತ್ಕೊಳ್ಳೋದಕ್ಕೆ ಇದ್ ಮಾಡಿ, ಆಮೇಲೆ ನಿಮ್ಗೆ ಕಟ್ಟಿಗೆ ಎಂತ ಬೇಕು ಅಂತ ಹಾಕೊಂಡ್ರೆ ನಿಮ್ಗೆ ಇಂಥ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಚಿಕ್ಕ ಕಟ್ಟಿಗೆಗಳು ಹಾಕೊಂಡು ಅಲ್ವಾ ಆನ್ ಮಾಡ್ಕೊಂಡ್ರೆ ಆಯ್ತು. ಆಮೇಲೆ ದೊಡ್ಡ ಕಟ್ಟಿಗೆಗಳ ಬಗ್ಗೆ ಹಾಕೋದಲ್ವಾ. ದೊಡ್ಡ ಆಗೋಯ್ತಿದ್ದು ಅಲ್ವಾ. ಕನೆಕ್ಷನ್ ಕೊಟ್ಬಿಟ್ರ ಅಷ್ಟೇ. ಇದು ಬ್ಲೋವರ್ ಆನ್ ಮಾಡಿದ್ರೆ ಸ್ವಲ್ಪ ಬೆಂಕಿ ಹತ್ಕೊಂಡ್ಮೇಲೆ ಇಲ್ಲಿಂದ ಕರೆಂಟಿಗೆ ನಾರ್ಮಲ್ ಮನೆ ಕರೆಂಟಿಗೆ ಕೊಡ್ಬೋದು ಅಷ್ಟೇ. ನಾರ್ಮಲ್ ಇದು ನೋಡ್ರಿ, ಇದು ಮನೆ ಕರೆಂಟು ಅಥವಾ UPS ಇತ್ತು ಅಂತಂದ್ರೆ ನಿಮ್ಗೆ ಇಲ್ಲಿ ಟೆಂಪರೇಚರ್ ಕಂಟ್ರೋಲ್ ಇದೆ. ಇದು ಕಂಟ್ರೋಲರ್. ಇದು ನೋಡ್ರಿ, ಇದು ಲೋ ಅಲ್ಲಿ ಇದೆ. ಲೋ ನಲ್ಲಿ ಅಂತಂದ್ರೆ ಹಿಂಗ ಹತ್ಕೊಂಡು ಬೆಂಕಿ ಹತ್ಕೊಂತಾ ಇರುತ್ತೆ ಸ್ಲೋ ಆಗಿ. ಇದನ್ನ ಒಂದೊಂದು ಇಟ್ಕೊಂಡು ಹೋಗಿ ಸರ್, ಹೈ ಒಂದೊಂದು ಹೆಚ್ಚಿಗೆ ಮಾಡ್ತಾ ಹೋದ್ರೆ ಅಲ್ವಾ. ನೀವು ಡಿಫ್ರೆನ್ಸ್ ನೋಡ್ತಾ ಹೋಗ್ಬೋದು ನೀವು ಅಲ್ವಾ. ಇದು ಒಂದ್ಸರಿ ಬೆಂಕಿ ಹತ್ಕೊಂಡ್ಮೇಲೆ ನಿಮ್ಗೆ ಎಷ್ಟು ಕಟ್ಟಿಗೆ ಬೇಕೋ ಅಷ್ಟು ಕಟ್ಟಿಗೆ ಹಾಕೊಂಡು ನಾರ್ಮಲ್ ಸೇಮ್ ಇದೇ ಪ್ರೊಸೀಜರ್ ಸರ್. ಈಗ ಅಷ್ಟೇ ಕಮರ್ಷಿಯಲ್ ತಗೊಳ್ಳಿ, ಸೆಮಿ ಕಮರ್ಷಿಯಲ್ ತಗೊಳ್ಳಿ, ಯಾವತ್ ತಗೊಂಡ್ರು ನಿಮ್ಗೆ ಹಚ್ಚೋದು ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ, ಇದೇ ತರ ಸೇಮ್. ಸೊ ಇವಕ್ಕೆಲ್ಲ ಹಚ್ಬೇಕಾದ್ರೂ ಸೇಮ್ ಸರ್ ಎಲ್ಲ. ಹೌದು ಅಲ್ವಾ. ಸೊ ಅಂದ್ರೆ ಫ್ಲೇಮ್ ಹೈ ಎಲ್ಲ ಬರ್ತಾ ಹೋಗುತ್ತೆ ಕಮರ್ಷಿಯಲ್, ಸೆಮಿ ಕಮರ್ಷಿಯಲ್ ಎಲ್ಲದಕ್ಕೂ. ನಿಮ್ಗೆ ಈಗ ದೊಡ್ಡ ಸ್ಟವ್ಗಳಿಗೆಲ್ಲ ಬಂದ್ಬಿಟ್ಟು ನಾವು ಈ ಇದು ಕೊಟ್ಟಿದೀವಿ, ಏನು ಮೆಕ್ಯಾನಿಕಲ್ ಬ್ಲೋವರ್ಸ್ ಕೊಟ್ಟಿದೀವಿ. ಈಗ ನೋಡಿ ಹತ್ಕೊಂತಲ್ಲ, ಈಗ ಹತ್ಕೊಂಡ್ಮೇಲೆ ಒಂದು 1 ನಿಮಿಷ ಅಥವಾ 2 ನಿಮಿಷದಲ್ಲಿ ಈ ಮೆಟಲ್ ಏನಿದೆ
ಕಾಸ್ಟ್ ಐರನ್ ಹೀಟ್ ಟೆಂಪರೇಚರ್ ಒಂದು 280-300 ಡಿಗ್ರಿ ಟೆಂಪರೇಚರ್ ಬಂದ್ಮೇಲೆ ನಿಮ್ಗೆ ಫುಲ್ ಹೀಟ್ ಸ್ಟಾರ್ಟ್ ಆಗುತ್ತೆ. ಈಗ ಮುಟ್ ನೋಡಿ ಅಷ್ಟು ಎಫೆಕ್ಟ್ ಇರಲ್ಲ ನಿಮ್ಗೆ. ಈಗ ನೋಡಿ ಈಗ ಅಷ್ಟು ಎಫೆಕ್ಟ್ ಇಲ್ಲ ಈಗ. ಬಟ್ ಈಗ ಅದನ್ನ ನಿಮ್ಗೆ ಒಂದ್ಸರಿ 1 ನಿಮಿಷ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ ಎಷ್ಟು ಹೀಟ್ ಆಗುತ್ತೆ ಅಂತ ಹೇಳಿ. ಬರೀ ಆ ಹೀಟ್ ನಲ್ಲೇ ನೀವು ಎಷ್ಟು ಮೇಲ್ಗಡೆ ಜನರೇಟ್ ಕೊಡುತ್ತೆ. ಯಾವುದೇ ಪಾತ್ರೆ ಇಟ್ರು ಬೇಗ ಇದಾಗುತ್ತೆ ಅಂತೀರಾ? ನಮ್ದ್ರಲ್ಲಿ ಬಂದು ಬೆಂಕಿ ಕಡಿಮೆ. ಈಗಲೂ ನಾನು ಅದೇ ಹೇಳ್ತೀನಿ, ಬೆಂಕಿ ಕಡಿಮೆ ನಮ್ದ್ರಲ್ಲಿ. ಟೆಂಪರೇಚರ್ ಹೀಟ್ ಹೆಚ್ಚಿಗೆ ಬರುತ್ತೆ, ಬೆಂಕಿ ಒಳಗಡೆ ಹೇಳ್ಕೊಳ್ಳುತ್ತೆ, ಹೊಗೆ ಒಳಗಡೆ ಹೇಳ್ಕೊಳ್ಳುತ್ತೆ. ಆಮೇಲೆ ಗಾಳಿ ಮಿಕ್ಸ್ ಆಗ್ಬಿಟ್ಟು ನಿಮ್ಗೆ ಗ್ಯಾಸಿಫಿಕೇಶನ್ ಆಗಿ ಇದು ನಿಮ್ಗೆ ಗ್ಯಾಸ್ ಸ್ಟವ್ ಉರ್ದಂಗೆ ಉರಿಯುತ್ತೆ. ಇಟ್ಸ್ ನಥಿಂಗ್ ಬಟ್ ಗ್ಯಾಸ್ ಸ್ಟವ್. ಹೌದಲ್ಲ? ಹಾ, ಹೈ ಫ್ಲೇಮ್ ಅಂದ ತಕ್ಷಣ ಜಾಸ್ತಿ ಬರುತ್ತೆ ಅಂತ. ಬಟ್ ಅದ್ರಲ್ಲಿ ಪವರ್ ಇರಲ್ಲ. ನಿಮ್ಗೆ ತೋರಿಸ್ತೀನಿ ಡಿಫ್ರೆನ್ಸ್, ನೀವೇ ಮುಟ್ಟಿ ನೋಡಿ ಅಲ್ವಾ, ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಏನಂತೇಳಿ. ಈಗ ನೋಡಿ ಈಗ ಮಿನಿಮಮ್ ಅಲ್ಲಿ ಇದೆ, ಈಗ ಹತ್ಕೊಂಡಿದೆ, ಈಗ ಫುಲ್ ರೇಂಜ್ ಅಲ್ಲಿ ಇದೆ, ಈಗ ಮಿನಿಮಮ್ ಅಲ್ಲಿ ಇದೆ. ಇದನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತೀನಿ. ಈಗ ನೋಡಿ ಈಗ ಮಿನಿಮಮ್ ನೀವು ಒಂದ್ಸರಿ ಈಗ ಮುಟ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟಿದೆ ಅಂತೇಳಿ. ಕೈ ಮುಟ್ಟಕ್ಕಾಗಲ್ಲ. ಇದು ಬರೀ ಮಿನಿಮಮ್ ಅಲ್ಲಿ ಇರೋದು. ನಿಮ್ಗೆ ಹೈ ಮಾಡ್ತೀನಿ ನೋಡಿ ಈಗ ಹೈ ಅಲ್ಲಿ ಇದೆ. ಈಗ ಮುಟ್ ನೋಡಿ ಈಗ ಇಷ್ಟು ಮೇಲ್ಗಡೆ ಇದ್ರು ಕೈ ಹಿಡಿಯಕ್ಕಾಗಲ್ಲ ಸರ್. ಹೌದು ಅಲ್ವಾ? ಇದು ಡೊಮೆಸ್ಟಿಕ್, ಇದು ನಮ್ದು ಚಿಕ್ಕ ಸ್ಟವ್, ಸ್ಮಾಲೆಸ್ಟ್ ಸ್ಟವ್ ನಮ್ದು ಪ್ರಾಡಕ್ಟ್ ಅಲ್ಲಿ ಅಲ್ವಾ? ಹೌದು ಸರ್. ಆರಾಮಾಗಿ 15-20 ಜನ ಆರಾಮಾಗಿ ಊಟ ಮಾಡಬಹುದು ಸರ್, ಇಲ್ಲ ಅಡಿಗೆ ಮಾಡ್ಕೊಂಡು ಇದಾರೆ. ನಾವು ಹೇಳಲ್ಲ ಅದನ್ನ ಅಲ್ವಾ. ನಮ್ಗೆ ಏನಂತಂದ್ರೆ ಒಂದು 8ರಿಂದ 10 ಜನಕ್ಕೆ 12 ಜನಕ್ಕೆ ಕಂಫರ್ಟಬಲ್ ಮಾಡ್ಕೋಬಹುದು ಅಂತ ನಾವು ಹೇಳ್ತೀವಿ ಅಲ್ವಾ. ಬಟ್ ಅವ್ರು ಮಾಡೋರು ಮಾಡ್ಕೊತಾ ಇದಾರೆ, ಜಾಯಿಂಟ್ ಫ್ಯಾಮಿಲಿ ಅವರೆಲ್ಲ ಎಂಜಾಯ್ ಮಾಡ್ತಾರೆ. ಈಗ ಮುಟ್ ನೋಡಿ ಎಲ್ಲಿ ಹೊಡಿತಾ ಇದೆ, ಇಲ್ಲಿ ಎಷ್ಟು ಹೈಟ್ ಮಾಡಿದ್ರು ಅಲ್ಲಿ ಬರ್ತಾ ಇದೆ ಸರ್. ಸ್ನೇಹಿತರೆ ಕಾಣ್ತಾ ಇದೀವಿ ನೋಡಿ. ಸರ್ ಸೇಮ್ ಪ್ರೋಸೆಸ್ ಅವೆಲ್ಲ ಹಚ್ಚೋದು ಪ್ರೊಸೀಜರ್ ಸೇಮ್ ಇದು ಖಂಡಿತ. ಇದೇ ಟೈಪ್ ನಾನು ಬೇರೆ ಈಗ ಸೆಮಿ ಕಮರ್ಷಿಯಲ್ ಹಚ್ತೀನಿ, ಕಮರ್ಷಿಯಲ್ ಹಚ್ತೀನಿ. ಹೆವಿ ಹಚ್ಚಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ್ದನ್ನ ಏನೇನಿಗೆ ಯೂಸ್ ಮಾಡ್ಬೋದು, ಎಷ್ಟು ಎಷ್ಟು ಕೆಪಾಸಿಟಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನೀವು ಆಗ್ಲೇ ಕೇಳಿದ್ರಲ್ಲ ಸರ್, ಕಟ್ಟಿಗೆ ಸುಟ್ಟ ಮೇಲೆ ನಿಮ್ಗೆ ಹೊಗೆ ಬರ್ಬೇಕಲ್ಲ ಅಂತೇಳಿ. ಸರ್ ಡೆಫಿನೆಟ್ ಆಗಿ ಕಟ್ಟಿಗೆ ಸುಟ್ಟ ಮೇಲೆ 100% ಹೊಗೆ ಬರಲೇಬೇಕು, ಬಂದೇ ಬರುತ್ತೆ. ಆ ಹೊಗೆ ಬಂದಿದ್ದು ಏನಾಗುತ್ತೆ ಇದ್ರಲ್ಲಿ ನೋಡ್ತಾ ಇರ್ಲಿ, ಎಲ್ಲಾದ್ರೂ ನಿಮ್ಗೆ ಹೊಗೆ ಕಾಣ್ತಾ ಇದೆ ನೋಡಿ. ಖಂಡಿತ ಸರ್, ಎಲ್ಲೂ ಹೊಗೆ ಬರಲ್ಲ ಇದ್ರಲ್ಲಿ. ಯಾಕೆಂತಂದ್ರೆ ಹೊಗೆನ ಒಳಗಡೆ ಹೇಳ್ಕೊಳುತ್ತೆ ಇದ್ರಲ್ಲಿ. ಇದು ಟೆಕ್ನಾಲಜಿ ಇರೋದೇ ಹಂಗೆ. ಯಾವ ತರ ಸರ್? ಹೊಗೆನ ಒಳಗಡೆ ಹೇಳ್ಕೊಳುತ್ತೆ. ಒಳಗಡೆ ಹೇಳ್ಕೊಂಡು ಗಾಳಿ, ಹೊಗೆ ಮತ್ತೆ ಕಟ್ಟಿಗೆನಲ್ಲಿರೋ ಫ್ಯೂಲ್ 3 ಸೇರಿ ಒಂದು ಗ್ಯಾಸಿಫಿಕೇಶನ್ ಆಗುತ್ತೆ. ಅದು ಪೈರೋಲಿಸಿಸ್ ಟೆಕ್ನಾಲಜಿ ಅಂತೇಳಿ. ಸೊ ಇದರಲ್ಲಿ ದಿಸ್ ಇಸ್ ನಥಿಂಗ್ ಬಟ್ ಗ್ಯಾಸ್. ಈ ಗ್ಯಾಸ್ ಸ್ಟವ್ ಏನ್ ಮಾಡ್ತಿರಲ್ಲ ಅದೇ ಟೈಪ್ ಇದು ಗ್ಯಾಸ್ ಆಗಿ ಪರಿವರ್ತನೆ ಆಗ್ಬಿಟ್ಟು ಉರಿತಾ ಇರೋದು. ಈಗ ಒಂದೊಂದಾಗಿ ಪ್ರೈಸ್ ಅಂದೇ ತಿಳಿಸ್ಬಿಡಿ ಸರ್, ಇದ್ರ ಜೊತೆ ಗೊತ್ತಾಗುತ್ತೆ ಹೆಂಗೋ. ಯಾಕೋ ಫ್ಲೇಮ್ ಅಂತ ನೋಡ್ತಾ ಇದಾರಲ್ವಾ, ಜನರಿಗೆ ಯಾವ ತರ ಬೇಕು ಅನ್ನೋದನ್ನ ಗೊತ್ತಾಗುತ್ತೆ. ಯಾವ ತರ ಇದೆ ಸರ್ ಪ್ರೈಸ್? ಸರ್ ಇದನ್ನ ಹೇಳ್ದಂಗೆ ಇದು ಮನೆದು ಯೂಸ್ ಮಾಡೋದು ಡೊಮೆಸ್ಟಿಕ್. ಡೊಮೆಸ್ಟಿಕ್ W1 ಮಾಡ್ಲು ಇದು 5,000 ಆಗುತ್ತೆ. ಸರಿ, ಎಲ್ಲರೂ ಯಾವ ತರ ಕಳಿಸ್ಕೊಡ್ತಾರೆ ಸರ್ ಇವ್ರನ್ನ? ಸರ್ ಇದರಲ್ಲಿ ಇವಾಗ ಇಲ್ಲಿ ಲೋಕಲ್ ಇರೋರೆಲ್ಲ ಪೂರ್ತಿ ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ. ನಮ್ಗೆ ಇಲ್ಲಿ ಆಪೋಸಿಟ್ ಮೆಟ್ರೋ ಸ್ಟೇಷನ್ ಇರುತ್ತೆ, ಮೆಟ್ರೋನಲ್ಲಿ ಬರ್ತಾರೆ, ತಗೊಂಡ್ಬಿಟ್ಟು ಮತ್ತೆ ಮೆಟ್ರೋನಲ್ಲಿ ವಾಪಸ್ ತಗೊಂಡು ಹೋಗ್ತಾರೆ ಅದನ್ನ. ಯಾಕೆ ಮೆಟ್ರೋ ಅಲೋ ಮಾಡ್ತಾರೆ. ಸೊ W1 ಮಾಡ್ಲು W2 ಮಾಡ್ಲು ಅವರು ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ಮೆಟ್ರೋನಲ್ಲಿ ತಗೊಂಡು ಹೋಗ್ತಾರೆ. ಆಮೇಲೆ ಇದು ಸೆಕೆಂಡ್ ಮಾಡ್ಲ್, ಇದು W2 ಮಾಡ್ಲ್ ಅಂತೇಳಿ. ಇದು ಬಂದ್ಬಿಟ್ಟು 7,500 ಆಗುತ್ತೆ. ಇದನ್ನ ಒಂದು 20-25-30 ಜನದವರೆಗೂ ಅಡಿಗೆ ಮಾಡ್ಕೋಬಹುದು. ಖಂಡಿತ ಸರ್. ಅದು 5,000, ಇದು 7,500 ಸರ್. ಇದು 7,500. ಇದು ಸರ್ ದೊಡ್ಡದು ಸರ್. ಇದು ಕಮರ್ಷಿಯಲ್ ಸ್ಟವ್, ಇದು 15,000 ಆಗುತ್ತೆ. 15,000 ಸೆಟ್ ಜೊತೆಗೆಲ್ಲ ಟೆಂಪರೇಚರ್ ಇರೋದು, ಬ್ಲೋವರ್ ಎಲ್ಲನೂ ಬರುತ್ತೆ. ಸ್ಟ್ಯಾಂಡ್ ಅಟ್ಯಾಚ್ಡ್ ಇರುತ್ತೆ. ಒಲೆ, ಸ್ಟ್ಯಾಂಡು, ಬ್ಲೋವರು, ನಿಮ್ಗೆ ಕೇಬಲ್ ಎಲ್ಲ ಸೇರ್ಬಿಟ್ಟು ನಿಮ್ಗೆ 15,000 ಆಗುತ್ತೆ. 15,000 ಸರ್. ಹೌದು ಸರ್, ಖಂಡಿತ. ಇನ್ಕ್ಲೂಡಿಂಗ್ ಟ್ಯಾಕ್ಸ್. ಅದು ಇನ್ಕ್ಲೂಡಿಂಗ್ ಟ್ಯಾಕ್ಸ್. ಹೌದು. ಈ ಕಡೆ ಸರ್ ಇವನ್ನ ಇದು W6 ಮಾಡ್ಲು. ಇದನ್ನು ಕೂಡ ನಾನು ಹಚ್ಚಿ ತೋರಿಸ್ತೀನಿ ನಿಮ್ಗೆ ಹೆಂಗ್ ಉರಿಯುತ್ತೆ ಅಂತೇಳಿ. ಇದು ಬಂದ್ಬಿಟ್ಟು W6 ಮಾಡ್ಲು ಅಂತೇಳಿ. W6 ಮಾಡ್ಲು ಬಂದ್ಬಿಟ್ಟು ಆಕ್ಚುಲಿ ಏನಾಗುತ್ತೆ, W6ಗೆ ಅಟ್ಯಾಚ್ ಫ್ರೇಮ್ ಬರುತ್ತೆ. ಅದು 24,000 ಆಗುತ್ತೆ. 24. ಹಾ, ಇದು ಬಂದ್ಬಿಟ್ಟು ನಿಮ್ಗೆ ಅಟ್ಯಾಚ್, ಇದು ಸೆಪರೇಟ್ ಸ್ಟ್ಯಾಂಡ್ ಬರುತ್ತೆ ಇದರಲ್ಲಿ. ಇದು ವೈಡ್ ಇರುತ್ತೆ, ಇದು ದೊಡ್ಡದಿದೆ. ಇದು W6A ಮಾಡ್ಲ್ ಅಂತೇಳಿ. W6A ಇದು 25,000 ಆಗುತ್ತೆ. ಇದರಲ್ಲಿ ಒಂದು 200, 250, 300 ಜನಕ್ಕೆ ಅಡಿಗೆ ಮಾಡ್ಕೋಬಹುದು ಆರಾಮಾಗಿ. ದೊಡ್ಡದು ಸರ್. ಇದು W8 ಮಾಡ್ಲ್ ಅಂತೇಳಿ. W8 ಮಾಡ್ಲಲ್ಲಿ ಬಂದ್ಬಿಟ್ಟು ನಿಮ್ಗೆ ನಾವ್ ಹೇಳೋದು 500ರಿಂದ 600, 700 ಜನಕ್ಕೆ ಅಡಿಗೆ ಮಾಡ್ಕೋಬಹುದು ಅಂತೇಳಿ. ಬಟ್ ಎಲ್ಲ ಜನ ನೋಡಿದ್ರೆ ಒಂದು 800, 1,000 ಮೇಲೆನೆ ಮಾಡ್ಕೋತಾ ಇದಾರೆ. ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ಬರ್ತಾರೆ ಅದು ನನಗೆ. ಇದು ಇದ್ರಲ್ಲಿ ಬಂದು ನಿಮ್ಗೆ ಸೆಪರೇಟ್ ಸ್ಟ್ಯಾಂಡ್ ಬರುತ್ತೆ, ಸ್ಟವ್ ಬರುತ್ತೆ, ಬ್ಲೋವರ್ ಬರುತ್ತೆ. ಸ್ಟ್ಯಾಂಡ್ ಇದು ಸೆಪರೇಟ್ ಇಂಡಿವಿಜುವಲ್ ಇದೆ ಸರ್? ಹೌದು, ಈ ತರ ಇದೆ. ಬ್ಲೋವರ್ ಬರುತ್ತೆ. ಹೌದು. ಏನಿದೆ ಸರ್ ಪ್ರೈಸ್ ಇದ್ರದ್ದು? ಇದ್ರದ್ದು ಬಂದು 28,000 ಆಗುತ್ತೆ. 28,000. ಇದೆಲ್ಲ ಪೂರ್ತಿ ಸೆಟ್ ಬರುತ್ತೆ. ಅದು ಇನ್ಕ್ಲೂಡಿಂಗ್ ಟ್ಯಾಕ್ಸ್ ನಿಮ್ಗೆ 28,000. ಒಳ್ಳೆ ಪ್ರಶ್ನೆ ಸರ್. ಆಕ್ಚುಲಿ ಮೇಜರ್ ಡೌಟ್ಸ್ ಬರೋದೇ ಅದರಲ್ಲಿ. ಕ್ಲಿಯರ್ ಮಾಡ್ತೀನಿ ನಿಮ್ಗೆ.
ಇವು ಎಲ್ಲ ಮಾಡ್ಲುಗಳು ಯಾವುದೇ ಮಾಡ್ಲು ತಗೊಂಡ್ರು ಓಕೆ ನೀವು ಫಸ್ಟ್ ಪೇ ಮಾಡಿಬಿಟ್ಟು ನೀವು ಒಂದು 7 ರಿಂದ 8 ದಿವಸ ನಿಮಗೆ ಟೈಮ್ ಆಗುತ್ತೆ ವೇಟಿಂಗ್ ಟೈಮ್ ಆಗುತ್ತೆ. ಯಾಕೆಂದ್ರೆ ನಮ್ದು ಅಡ್ವಾನ್ಸ್ ಬುಕಿಂಗ್ ಇರುತ್ತೆ. ಓಕೆ ಅವ್ರದ್ದು ಪ್ರಯಾರಿಟಿ ಮೇಲೆ ಕೊಟ್ಕೊಂತ ಬಂದಾಗ ನಿಮ್ದು ಬರೋದ್ರಲ್ಲಿ ಒಂದು 7 ರಿಂದ 8 ದಿವಸ ಆಗುತ್ತೆ. ನೀವು ಬಂದಾಗ ನಾವು ಕೊಡ್ತೀವಿ. ಲೋಕಲ್ ಅಲ್ಲಿ ಇರೋರು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಈಗ ಔಟ್ ಸೈಡ್ ಇದಾರೆ ಅನ್ಕೊಡ್ರಿ, ಈಗ ನಿಮ್ಗೆ ಚಿತ್ರದುರ್ಗ ಆಯ್ತು, ಮೈಸೂರು ಆಯ್ತು, ಅದು ನಿಮ್ದು ಶಿವಮೊಗ್ಗ ಆಯ್ತು, ಬೀದರು, ಗುಲ್ಬರ್ಗ, ರಾಯಚೂರು ಎಲ್ಲೇ ಇದ್ರು ನಿಮ್ಗೆ ಇದನ್ನ ನಿಮ್ಗೆ BRL ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕ್ತೀವಿ. BRL ಟ್ರಾನ್ಸ್ಪೋರ್ಟ್ ಅಲ್ಲಿ ನಾವು ಇಲ್ಲಿಂದ ತೊಗೊಂಡೋಗೋದಕ್ಕೆ ನಾವೇನು ಚಾರ್ಜ್ ಮಾಡಲ್ಲ. ಬಟ್ ಅಲ್ಲಿಂದ ಅವ್ರೇನು ತೊಗೊಂಬಂದು ನಿಮಗೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೊಡ್ತಾರೆ. ನಿಮ್ದು ನಿಯರ್ ಬೈ BRL ನಮ್ಗೆ ಅಡ್ರೆಸ್ ಕೊಟ್ಟರೆ ಆ ಅಡ್ರೆಸ್ಗೆ ಬುಕ್ ಮಾಡಿಬಿಟ್ಟು ನಿಮ್ಗೆ ಎಲ್ಲರ ಕಾಪಿ ಕಳಿಸ್ತೀವಿ. ಸೊ ಅದರಲ್ಲಿ ನೀವು ಅಲ್ಲಿ ಬಿಡಿಸ್ಕೋಬಹುದು. ಅದೇ ಚಾರ್ಜ್ ಆಗುತ್ತೋ ನಾಮಿನಲ್ ಚಾರ್ಜ್ ಕೊಟ್ಬಿಟ್ಟು ನೀವು ತಗೋಬಹುದು. ಸೊ ಚಾರ್ಜಸ್ ಅವರೇ ಹಾಕೊಂಡು ಅವರು ಅಲ್ಲಿ ಅವ್ರ ನಿಯರೆಸ್ಟ್ BRL ಬಂದ್ಮೇಲೆ ಅವರೇ ಹೌದು ಅಲ್ಲಿಂದ ತಗೊಂಬಂದು ಪ್ರಾಡಕ್ಟ್ ಏನಂತಂದ್ರೆ ಪ್ರಾಡಕ್ಟ್ ನಿಮ್ಗೆ ಅಡ್ವಾನ್ಸ್ ಪೇ ಮಾಡ್ಬೇಕು ಸರ್. ಹೌದು ಗೂಗಲ್ ಪೇ ಆಗಲಿ, ಫೋನ್ ಪೇ ಆಗಲಿ, ಯಾವುದೇ ಅಕೌಂಟ್ಗೆ ಆಗಲಿ ನೀವು ಇರುವಂತ ಅಕೌಂಟ್ಗೆ ಫುಲ್ ಪೇಮೆಂಟ್ ಮಾಡಿ ಒಂದು 7 ರಿಂದ 8 ದಿವಸ ಟೈಮ್ ತಗೊಳುತ್ತೆ. ಅದು ಒಂದು. ಆಮೇಲೆ ಇನ್ನೂ ಒಂದು ನಮ್ ಮೇನ್ ಆಗ್ತಾ ಇರೋದಂತಂದ್ರೆ ಇಲ್ಲಿ ಯಾರೇ ಆಗಲಿ ಆಫೀಸ್ ಹತ್ರ ಬರ್ಬೇಕಾದ್ರೆ ಸ್ವಲ್ಪ ಒಂದ್ಸರಿ ಫೋನ್ ಮಾಡಿ ಅಡ್ವಾನ್ಸ್ ಬುಕ್ ಮಾಡಿ ಅಡ್ವಾನ್ಸ್ ಆಗಿ ನಾವು ಬರ್ತಾ ಇದೀವಿ ಅಂತ ಹೇಳಿ ಫೋನ್ ಮಾಡಿ ಬಂದ್ರೆ ಬಹಳ ಒಳ್ಳೇದು ನಮ್ಗೆ. ಯಾಕೆಂದ್ರೆ ನಾವು ಜಸ್ಟ್ ಊಟಕ್ಕೆ ಹೋಗಿರ್ತೀವಿ ಅಥವಾ ಎಲ್ಲೋ ಹೊರಗಡೆ ಹೋಗಿರ್ತೀವಿ, ಯಾವ್ದು ಮೀಟಿಂಗ್ ಇರುತ್ತೆ, ಹೋದಾಗ ಅವ್ರು ಬಂದ್ಬಿಟ್ಟು ಸರ್ ಬಂದಿದೀವಿ ಇಲ್ಲಿ ನಿಮ್ಮ ಆಫೀಸ್ ಹತ್ರ ಇದೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಗ್ರಾಹಕರಲ್ಲಿ ನಾನು ದಯಮಾಡಿ ಕೇಳ್ಕೊತೀನಿ, ನೀವು ಬರೋದಕ್ಕಿಂತ ಮುಂಚೆ ಒಂದ್ಸರಿ ಫೋನ್ ಮಾಡ್ಬಿಟ್ಟು ನಾ ಇಷ್ಟೊತ್ತಿಗೆ ಬರ್ತಾ ಇದೀವಿ ಅಂತ ಹೇಳಿ ಬಂದ್ರೆ ಬಹಳ ಒಳ್ಳೇದು. ಇನ್ನೊಂದು ದೊಡ್ಡ ಮಾಡೆಲ್ ಇದೆ, ಅದ್ರದ್ದು ಸ್ವಲ್ಪ ಪ್ರಾಕ್ಟಿಕಲ್ ತಿಳಿಸ್ಬಿಡಿ ಸರ್. ಎಸ್ ಅದು ಕೂಡ ಹಚ್ಬಿಟ್ಟು ನಾನು ಸರ್ ಈಗ ಅದು ಹಚ್ಚಿದಂಗೆ ಸೇಮ್ ಇದನ್ನು ಕೂಡ ಹಚ್ಚಿ ತೋರಿಸ್ತೇನೆ ನಾನು ನಿಮಗೆ. ಇದರಲ್ಲಿ ಡೀಸೆಲ್ ಹಾಕೊಂಡು ಸೇಮ್ ಸ್ವಲ್ಪ ಸೇಮ್ ಬಟ್ ಹಾಕೊಂಡ್ಬಿಟ್ಟು ಚಿಕ್ಕದಿತ್ತು, ಸೊ ಚಿಕ್ಕದಾಗ್ತಾ ಇದೆ. ಇದು ನೋಡಿ, ಇದು ಹೊಲದಲ್ಲಿ ಸಿಗುವಂತ ಕಟ್ಟಿಗೆ ಇದು ನಿಮಗೆ. ಓಕೆ ಇದು ಬೇರುಗಳು ಯಾವ್ದು ಬೇಕಾದ್ರೆ ಹಾಕೋಬಹುದು ಸರ್. ಬೇರು ನೋಡ್ರಿ, ಬೇರು ಗೀರು ಅಂತ ಅದೆಲ್ಲ ಹಾಕೋಬಹುದು ನೀವು ಅದಕ್ಕೆ.